ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನನಗೆ ಟೈಮ್ ಸಿಕ್ಕಾಗ ಒಂದು 2 ನಿಮಿಷದ ವಿಡಿಯೋಗಳನ್ನು ನಿಮಗೆ ಡೌಟ್ಗಳಿಗೆ ಸಂಬಂಧಿಸಿದಂಥ ನೀವೇನು ಕಾಮೆಂಟ್ಸ್ಗಳನ್ನು ಹಾಕಿರ್ತೀರಿ ನಮ್ಮ ಟೆಲಿಗ್ರಾಮಲ್ಲಿ ಆಗಿರ್ಬೋದು ಅಥವಾ ನಮ್ಮ ಈ ಇದರಲ್ಲಿ ಕಾಮೆಂಟ್ಸ್ ಬಾಕ್ಸಲ್ಲಿ ಹಾಕಿರ್ತೀರಿ. ಕಾಮೆಂಟ್ಸ್ಗಳು ಕಾಮನ್ ಆಗಿರುವಂಥದ್ದನ್ನು ಒಂದು ಟಾಪಿಕನ್ನು ಚಾಯ್ಸ್ ಮಾಡಿಕೊಂಡು ಇವತ್ತು ಲೈವ್ ಬರೋ ತನಕನೂ ಸಂಜೆ 5:30 ನಂತರ ಲೈವಲ್ಲಿ ಬರ್ತೀನಿ. ಅದಕ್ಕಿಂತ ಮೊದಲು ಎಷ್ಟಾಗುತ್ತೆ ಅಷ್ಟು ನಿಮ್ಮ ಕಾಮೆಂಟ್ಸ್ಗಳನ್ನು ವಿಡಿಯೋ ಮುಖಾಂತರ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂತಂದರೆ ಸುಮಾರು ಡೌಟ್ಗಳಿದ್ದಾವೆ ವಿದ್ಯಾರ್ಥಿಗಳಲ್ಲಿ. ಈಗ ಫಸ್ಟ್ ರೌಂಡ್ ಕೌನ್ಸ್ಲಿಂಗ್ ಏನಾಗಿದೆ, ರಿಸಲ್ಟ್ ಬಂದುಬಿಟ್ಟಿದೆ. ಇವತ್ತಿಂದ ನಿಮಗೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಕೊಡ್ತಾರೆ. ಅದ್ರ ಜೊತೆಗೆ ಅಡ್ಮಿಷನ್ ಆರ್ಡರ್ ಕಾಪಿಯನ್ನು ಕೂಡ ಡೌನ್ಲೋಡ್ ಮಾಡಲಿಕ್ಕೆ ಕೊಡ್ತಾರೆ. ಅದ್ರ ಜೊತೆಗೆ ಇವತ್ತಿಗೆ ಹೋಗಿ ನೀವು ಕಾಲೇಜಲ್ಲಿ ಅಡ್ಮಿಷನ್ ಕೂಡ ಪಡ್ಕೊಳ್ಬೋದು. ಆದರೆ ನಿಮಗೆ 10 ಹಲವು ಡೌಟ್ಗಳಿದ್ದಾವೆ. ಸೊ ಇವತ್ತಿನ ಒಂದು ಡೌಟ್ ಏನಂತಂದರೆ, ಈಗ ನಮಗೆ ಕಾಮನಾಗಿ ಕಾಮೆಂಟ್ಸ್ ಮಾಡಿರುವಂಥದ್ದು, ನಮಗೆ ಜಿ ಒಳಗಡೆ ಪ್ರೈವೇಟ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ, ಹಾಗಂತ ನಮಗೇನಾದರೂ ಇದರಲ್ಲಿ ಅಂದರೆ ಫೀಸ್ ಬರೀ 15,000 ರೂಪಾಯಿ ಫೀಸ್ ಪೇ ಮಾಡಬೇಕಾ ಅಥವಾ ನಮ್ಗಳಿಗೆ ಜಾಸ್ತಿ ಫೀಸ್ ಪೇ ಮಾಡಬೇಕಾ ಅನ್ನೋದ್ರ ಬಗ್ಗೆ ಅಭ್ಯರ್ಥಿಗಳು ಕೇಳ್ತಾ ಇರುವಂಥದ್ದು. ನೋಡಿ, ಪ್ರೈವೇಟ್ ಕಾಲೇಜಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ, ನಾನು ಹೋದ ವರ್ಷದಂತೆ ನಿಮಗೆ ಒಂದು ಮಾಹಿತಿಯನ್ನು ಹೇಳೋದಾದರೆ, ಸೊ ಪ್ರೈವೇಟ್ ಕಾಲೇಜುಗಳಲ್ಲಿ ಪ್ರತಿ ವರ್ಷವೂ ಕೂಡ 10,000 ರೂಪಾಯಿ ಫೀಸ್ ಗೌರ್ಮೆಂಟಿಗೆ ಅಂತ ಹೇಳ್ತಾರೆ. ರಿಮೈನಿಂಗ್ ಕಾಲೇಜಿಗೆ ಅಂಥೇಳಿ ಅವರುಗಳು ಪ್ರತಿ ವರ್ಷ ವಿದ್ಯಾರ್ಥಿಗಳಲ್ಲಿ ಎಕ್ಸ್ಟ್ರಾ ಫೀಸ್ಗಳನ್ನು ಕಲೆಕ್ಷನ್ ಮಾಡ್ಕೊತಾರೆ. ಎಷ್ಟು ಫೀಸ್ ಕಲೆಕ್ಷನ್ ಮಾಡ್ಕೊತಾರೆ ಅನ್ನೋದನ್ನು ನೀವು ಪ್ರೈವೇಟ್ ಕಾಲೇಜಲ್ಲಿ ಹೋಗಿ ಕೇಳಬೇಕು. ನೀವು ಪ್ರೈವೇಟ್ ಕಾಲೇಜಿಗೆ ಸೀಟ್ ಸಿಕ್ಕಿದರೆ ನೀವು ಅಡ್ಮಿಷನ್ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡೋಕ್ಕಿಂತ ಮೊದಲು ಕಾಲೇಜಿಗೆ ಕಾಂಟ್ಯಾಕ್ಟ್ ಮಾಡಿರಿ, ಅಲ್ಲಿರುವಂಥ ಡೊನೇಷನ್ಗಳನ್ನು ಕೇಳಿ. ಯಾಕಂತಂದರೆ ಒಂದಷ್ಟು ಕಾಲೇಜುಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ, ನಿಮಗೆ ಫೋರ್ಸೇಬಲಿ ಹಾಸ್ಟೆಲ್ ತೊಗೊಳ್ಳೇಬೇಕಂತ ಹೇಳ್ತಾರೆ. ಸೊ ಅಲ್ಲಿ ನೋಡಿದರೆ ಹಾಸ್ಟೆಲ್ ಒಳಗಡೆ ಕಾಕ್ರೋಚ್ಗಳು ಓಡಾಡ್ತಿರ್ತವೆ ಹಾಗೆ ಅಲ್ಲಿಂದ ಇಲ್ಲಿಗೆ. ಸೊ ಆದರೆ ನಿಮ್ಗೆ ಇಷ್ಟ ಆಗೋದಿಲ್ಲ, ಕಾಕ್ರೋಚ್ಗಳು ನೋಡಿ ನಾವು ಬೇಡ ಅಂತೀರ. ಆದರೆ ಅವರು ಹೇಳ್ತಾರೆ ಇಲ್ಲ, ಕಂಪಲ್ಸರಿ ನಮ್ಮಲ್ಲಿ ಹಾಸ್ಟೆಲ್ ಮಾಡಲೇಬೇಕು ಅಂತ ಹೇಳ್ತಾರೆ. ಸೊ ಅವಾಗ ನಿಮಗೆ ಟ್ರಬಲ್ ಆಗುತ್ತೆ. ಆವಾಗ ಎಕ್ಸ್ಟ್ರಾ ಫೀಸು 1.5 ಲಕ್ಷ ರೂಪಾಯಿ ಹೇಳ್ತಾರೆ. ಅವಾಗ ನೀವು ಹೇಳ್ತೀರಿ, ಇಲ್ಲ ನಾವು ಗೌರ್ಮೆಂಟ್ ಹಾಸ್ಟೆಲ್ಗಳಿಗೆ ಹೋಗ್ತೀವಿ, ನಾವು ನಿಮ್ಮಲ್ಲಿ ಮಾಡೋದಿಲ್ಲ ಅಂದರೆ, ಇಲ್ಲ ನಮ್ಮಲ್ಲೇ ಮಾಡಿಸ್ಬೇಕು ಅಂತ ಈ ಥರ ಒಂದಷ್ಟು ಕಾಲೇಜುಗಳು ಫೋರ್ಸ್ ಮಾಡ್ತೇವೆ. ಆವಾಗ ಏನು ಮಾಡ್ತೀರಿ, ಆರ್ಡರ್ ಕಾಪಿಯನ್ನು ಡೌನ್ಲೋಡ್ ಮಾಡಿಬಿಟ್ಟಿರ್ತೀರಿ, ಅಡ್ಮಿಷನ್ ಕೂಡ ಹೋಗಿರ್ತೀರಿ. ಸೊ ಹೀಗಾಗಿ ಎಕ್ಸ್ಟ್ರಾ ಫೀಸ್ ಅಂತ ಕೇಳೋದು ಸತ್ಯನೇ. 10,000 ರೂಪಾಯಿ ಫೀಸಲ್ಲಿ ಅಷ್ಟೊಂದು ಸತ್ಯ ಹರಿಶ್ಚಂದ್ರ ಕಾಲೇಜುಗಳು ಯಾವುದೂ ಇಲ್ಲ ಕರ್ನಾಟಕದಲ್ಲಿ. 15,000 ರೂಪಾಯಿದಲ್ಲಿ ನಿಮಗೆ ಎಜುಕೇಷನ್ ಕೊಡುವಂಥವುಗಳು. ಅವ್ರಿಗೂ ಕೂಡ ಗೊತ್ತಿದೆ 10,000 ರೂಪಾಯಿದಲ್ಲಿ ನಮ್ಮ ಜೀವನ ನಡೆಯೋದಿಲ್ಲ, ನಮ್ಮ ಕಾಲೇಜ್ ನಡೆಯೋದಿಲ್ಲ ಅಂಥೇಳಿ. ಸೊ ಹೀಗಾಗಿ ಅವರು ಎಕ್ಸ್ಟ್ರಾ ಫೀಸ್ಗಳನ್ನು ನಿಮ್ಮಿಂದ ವಸೂಲಿ ಮಾಡ್ತಾರೆ. ಎಷ್ಟು ಮಾಡ್ಬೋದು ಅಂದಾಜಾಗಿ ಹೋದ ವರ್ಷದ ಲೆಕ್ಕಾಚಾರ ನೋಡಿದರೆ, ಸೊ ಒಂದಷ್ಟು ಕಾಲೇಜುಗಳಲ್ಲಿ ಮಿನಿಮಮ್ 40,000 ರಿಂದ 50,000 ರೂಪಾಯಿ, ಒಳ್ಳೆಯ ಕಾಲೇಜಿದೆ, ಮರ್ಯಾದಸ್ಥ ಕಾಲೇಜಿದೆ ಅಂದರೆ 40,000 ರಿಂದ 50,000 ರೂಪಾಯಿ ಫೀಸ್ ಮಾಡ್ತಾರೆ. ಮತ್ತು ಬೆಂಗಳೂರು ಸೈಡಲ್ಲಿ 1 ಲಕ್ಷ 1.5 ಲಕ್ಷ ತನಕನೂ ಫೀಸ್ಗಳನ್ನು ಹೇಳ್ತಾ ಇದ್ದಾರೆ. ಎದಕ್ಕಂತ ಕೇಳಿದರೆ ಅವ್ರು ಹೇಳ್ತಾರೆ, ಇಲ್ಲ ಹಾಸ್ಪಿಟಲ್ ಫೀಸು, ಕ್ಲಿನಿಕಲ್ ಫೀಸು, ಆಮೇಲೆ ಲ್ಯಾಬ್ರೇಟ್ರಿ ಫೀಸು, ಆಮೇಲೆ ಲ್ಯಾಬ್ ಫೀಸು, ಬ್ರೇಕೇಜ್ ಫೀಸು, ಮತ್ತು ಏನಪ್ಪ ಅಂದರೆ ಸ್ವಲ್ಪ ಡೊನೇಷನ್ನು, ಆಮೇಲೆ ಡೆವಲಪ್ಮೆಂಟ್ ಫೀಸು, ಇದನ್ನೆಲ್ಲ ಹೇಳಿ ಅರೌಂಡ್ 40,000 ರಿಂದ 1.5 ಲಕ್ಷ ತನಕನೂ ಕೂಡ ಫೀಸನ್ನು, ಇವೊಂದು ನೀವು 10,000 ರೂಪಾಯಿ ಫೀಸಿಗೆ ಹೋದರೂ ಕೂಡ, 10,000 ರೂಪಾಯಿ ಫೀಸನ್ನು ನೀವು ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೊಂಡು ಹೋದರೂ ಕೂಡ 40,000ದಿಂದ 1.5 ಲಕ್ಷ ತನಕನೂ ನಿಮ್ಮಲ್ಲಿ ಡೊನೇಷನ್ ವಸೂಲಿ ಮಾಡುವಂಥ ಒಂದು ಕೆಲಸವನ್ನು ಪ್ರೈವೇಟ್ ಕಾಲೇಜುಗಳು ಮಾಡ್ತಾಯಿದ್ದಾವೆ. ಸೊ ಹೀಗಾಗಿ ಎಕ್ಸೆಪ್ಟೇಷನ್ ಮಾಡೋಕ್ಕೆ ಹೋಗ್ಬೇಡ್ರಿ. ಬರೀ 15,000 ರೂಪಾಯಿದಲ್ಲಿ ನನಗೆ ಅಡ್ಮಿಷನ್ ಆಗುತ್ತಲ್ಲಪ್ಪ ಅಂತ ಯೋಚನೆಯೂ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ಯೋಚನೆಗಿಂತ ಅಸಾಧ್ಯವಾದಂಥ ಮಾತುಗಳನ್ನು ಪ್ರೈವೇಟ್ನವರು ಮಾಡ್ತಾಯಿದ್ದಾರೆ. ಓಕೆ, ಸೊ ಮತ್ತೇನೋ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಅದ್ರ ಜೊತೆಗೆ ನಮ್ಮ ಚಾನಲ್ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟನ್ನು ಕೂಡ ಮಾಡೋದನ್ನು ಮರಿಬೇಡಿ.